ನಿಮ್ಮ ಮೊದಲನೇ ಪ್ರಶ್ನೆ. ಸೂರ್ಯನ ಸುತ್ತಲೂ ಕಡಿಮೆ ಸಮಯ ತೆಗೆದುಕೊಳ್ಳುವ ಗ್ರಹ ಯಾವುದು? ಆಪ್ಷನ್ ಎ ಬುಧ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಮಂಗಳ. ಉತ್ತರ ಆಪ್ಷನ್ ಎ ಬುಧ. ನಿಮ್ಮ ಎರಡನೇ ಪ್ರಶ್ನೆ. ಭಾಷಾ ವೈಶಿಷ್ಟ್ಯದ ನಾಣ್ಯಗಳ ಅರ್ಥವೇನು? ಆಪ್ಷನ್ ಎ ಸುಳ್ಳು ಆಶ್ವಾಸನೆಗಳನ್ನು ನೀಡಲು, ಆಪ್ಷನ್ ಬಿ ದೊಡ್ಡ ಗೌರವವನ್ನು ನೀಡಲು, ಆಪ್ಷನ್ ಸಿ ಸರಿಯಾಗಿ ವರ್ತಿಸಲು, ಆಪ್ಷನ್ ಡಿ ಪ್ರಭಾವವನ್ನು ಸ್ಥಾಪಿಸುವುದು. ಉತ್ತರ ಆಪ್ಷನ್ ಡಿ ಪ್ರಭಾವವನ್ನು ಸ್ಥಾಪಿಸುವುದು. ನಿಮ್ಮ ಮೂರನೇ ಪ್ರಶ್ನೆ. ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಪಾಕಿಸ್ತಾನ. ಉತ್ತರ ಆಪ್ಷನ್ ಎ ಭೂತಾನ್. ನಿಮ್ಮ ನಾಲ್ಕನೇ ಪ್ರಶ್ನೆ. ಅವನ ಮಾತು ಗಟ್ಟಿಯಾಗಿ ಕಲ್ಲಿನಂತೆ ಇತ್ತು ಎಂಬ ವಾಕ್ಯದಲ್ಲಿ ಯಾವ ಭಾಷಾ ವೈಶಿಷ್ಟ್ಯ ಬಳಸಲಾಗಿದೆ? ಆಪ್ಷನ್ ಎ ಉಪಮೆ, ಆಪ್ಷನ್ ಬಿ ರೂಪಕ, ಆಪ್ಷನ್ ಸಿ ವ್ಯಂಗ್ಯ, ಆಪ್ಷನ್ ಡಿ ಶ್ಲೇಷ. ಉತ್ತರ ಆಪ್ಷನ್ ಎ ಉಪಮೆ. ನಿಮ್ಮ ಐದನೇ ಪ್ರಶ್ನೆ. ಚತುಷ್ಪಾದಿ ಪದದ ಸಮಾನಾರ್ಥಕ ಯಾವುದು? ಆಪ್ಷನ್ ಎ ನಾಲ್ಕು ಕಾಲುಗಳ ಜೀವಿ, ಆಪ್ಷನ್ ಬಿ ಪದ್ಯದ ಒಂದು ರೀತಿ, ಆಪ್ಷನ್ ಸಿ ಕುರ್ಮ, ಆಪ್ಷನ್ ಡಿ ಗಾದೆ. ಉತ್ತರ ಆಪ್ಷನ್ ಬಿ ಪದ್ಯದ ಒಂದು ರೀತಿ. ನಿಮ್ಮ ಆರನೇ ಪ್ರಶ್ನೆ. ಶಿಕ್ಷಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 6 ಸೆಪ್ಟೆಂಬರ್, ಆಪ್ಷನ್ ಬಿ 5 ಸೆಪ್ಟೆಂಬರ್, ಆಪ್ಷನ್ ಸಿ 7 ಸೆಪ್ಟೆಂಬರ್, ಆಪ್ಷನ್ ಡಿ 9 ಸೆಪ್ಟೆಂಬರ್. ಉತ್ತರ ಆಪ್ಷನ್ ಬಿ 5 ಸೆಪ್ಟೆಂಬರ್. ನಿಮ್ಮ ಏಳನೇ ಪ್ರಶ್ನೆ. ಸಕ್ಕರೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಶ್ರೀಲಂಕಾ. ಉತ್ತರ ಆಪ್ಷನ್ ಎ ಭಾರತ. ನಿಮ್ಮ ಎಂಟನೇ ಪ್ರಶ್ನೆ. ಯಾವ ಹಕ್ಕಿ ಗೂಡು ಕಟ್ಟುವುದಿಲ್ಲ? ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ಪಾರಿವಾಳ. ಉತ್ತರ ಆಪ್ಷನ್ ಸಿ ಕೋಗಿಲೆ. ನಿಮ್ಮ ಒಂಬತ್ತನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಜನರು ಹಾವಿನ ಎಣ್ಣೆಯಿಂದ ತರಕಾರಿಗಳನ್ನು ತಯಾರಿಸುತ್ತಾರೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಛತ್ತೀಸ್ಗಢ. ಉತ್ತರ ಆಪ್ಷನ್ ಬಿ ಸಿಕ್ಕಿಂ. ನಿಮ್ಮ ಹತ್ತನೇ ಪ್ರಶ್ನೆ. ಹರಿದಾನ ಪದದ ಸಮಾನಾರ್ಥಕ ಯಾವುದು? ಆಪ್ಷನ್ ಎ ಕೊಡುಗೆ, ಆಪ್ಷನ್ ಬಿ ಪುನರ್ನಿರ್ದೇಶನ, ಆಪ್ಷನ್ ಸಿ ಪಾರಿತೋಷಕ, ಆಪ್ಷನ್ ಡಿ ಅನುದಾನ. ಉತ್ತರ ಆಪ್ಷನ್ ಎ ಕೊಡುಗೆ.